ಈ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯನವರು ಒಳ್ಳೆ ಡಿಸಿಷನ್ ತೊಗೊಂಡ್ರು. ಇಲ್ಲಪ್ಪ, ನಾವು ನಿಮ್ಮ ಭೂಮಿ ತೆಗೆದುಕೊಳ್ಳೋದಿಲ್ಲ, ಭೂ ಸ್ವಾಧೀನ ಮಾಡ್ಕೊಳ್ಳೋದಿಲ್ಲ, ನಿಮ್ಮ ಮನಸ್ಸಿದ್ರೆ ಮಾರ್ಬೋದು, ನಮ್ಗೆ ಒಳ್ಳೆ ರೇಟ್ ಕೊಡ್ತೀವಿ, ಒಳ್ಳೆಯದು ನಿಮಗೆ ಆಫರ್ ಇಟ್ಟಿವಿ, ನಿಮ್ಗೆ ಮಾರ್ಕೊಳ್ಳೋದು ಮಾರ್ಕೋಬೋದು ಅಂತ ಇನ್ನೊಂದು ಆಪ್ಷನ್ ಇಟ್ಟಿದ್ದಾರಲ್ಲ. ಇನ್ನು ಮಾರ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಂಥ ವಿಷಯ. ಅದೇನೂ ಇರಲಿ, ಇದರಿಂದಾಗಿ ಸಹಜವಾಗಿ ಒಂದು ದೊಡ್ಡ ಖಂಡಾಂತರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಪ್ಪಿತು ಅಂತ ಹೇಳ್ಬೇಕಾಗಿದೆ. ಯಾಕಂದ್ರೆ ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಅನಗತ್ಯ ನಾ ಮುಖ್ಯಮಂತ್ರಿ, ನೀವು ಮುಖ್ಯಮಂತ್ರಿ ಒಳಜಗಳು ಸ್ಟಾರ್ಟ್ ಆಗಿ ಒಳ್ಳೆಯ ಕೆಲಸಗಳನ್ನು ಮಾಡಿದರು. ಹಿಂದಿನ ಬಿ ಜೆ ಪಿ ಸರ್ಕಾರಕ್ಕಿಂತ ಒಳ್ಳೆಯದು ಗ್ಯಾರಂಟಿ ಕೊಟ್ಟಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಹೇಳೋದು. ಇನ್ನು ಭ್ರಷ್ಟಾಚಾರ ಹೋಗಿಲ್ಲ, ಆ ಮಾತು ಬೇರೆ, ಅದು ಸುಲಭವಾಗಿ ಹೋಗೋದೂ ಇಲ್ಲ. ಇಲ್ಲಿ ಇಂಡಿಯಾದ ಪ್ರತಿಯೊಬ್ಬ ರಾಜಕಾರಣಿ ರಕ್ತ ಕಣಗಳಲ್ಲಿ ಸೇರ್ಕೊಂಡ್ಬಿಟ್ಟುಬಿಟ್ಟದ ಭ್ರಷ್ಟಾಚಾರ, ದುಡ್ಡು ಹಂಚದ ವೋಟ್ ಹಾಕೋದಿಲ್ಲ ಜನ ಅನ್ನುವಂಥ ಮನವರಿಕೆ ಆಗಿಬಿಟ್ಟದ ಜನರ ಈ ರಾಜಕಾರಣಿಗಳಲ್ಲೇ. ಹೀಗಾಗಿ ಪಾರ್ಟಿ ಫಂಡು, ಆ ಫಂಡು, ಈ ಫಂಡು ಸಲುವಾಗಿ ಅನಿವಾರ್ಯವಾಗಿ ಭ್ರಷ್ಟಾಚಾರ ಹೆಚ್ಚಾಗ್ತಾ ಹೋಗ್ತಾ ಇದೆ ಅನ್ನೋದು ನಾವು ನೋಡಿದ್ದೀವಿ ಈಗಾಗಲೇ. ಹೀಗಾಗಿ ಅದನ್ನೆಲ್ಲ ಕಂಪೇರ್ ಮಾಡೋಕ್ಕಿಂತಲೂ ಹಿಂದಿನ ಬಿ ಜೆ ಪಿ ಸರ್ಕಾರಕ್ಕಿಂತಲೂ ಜೆ ಡಿ ಎಸ್ ಸರ್ಕಾರಕ್ಕಿಂತಲೂ ಒಳ್ಳೆಯ ಕೆಲಸ ಮಾಡಿದನೂ ಇಲ್ವೋ ಅನ್ನುವಂಥದ್ದು ಇವತ್ತು ಗಮನಿಸಿದಾಗ, ಅದರಲ್ಲೂ ದೇವನಹಳ್ಳಿಯ ಈ ಒಂದು 13 ಹಳ್ಳಿಗಳ, ಚನ್ನರಾಯಪಟ್ಟಣ ಹೋಬಳಿ 13 ಹಳ್ಳಿಗಳನ್ನು ಇವತ್ತು 1770 ಎಕರೆ ಡ್ರಾಪ್ ಮಾಡಿದ್ದು, ಭೂ ಸ್ವಾಧೀನ ಮಾಡ್ಕೊಳ್ಬೇಕಂತ ನೋಟಿಫಿಕೇಷನ್ ಆದಂಥದ್ದನ್ನು ಬಿಟ್ಟಿದ್ದು ಇದು ಒಂದು ಸಾಧನೆ. ನಿಜವಾಗಿಯೂ ಇವತ್ತು ಬಚಾವಾದರು ನಮ್ಮ ಸಿದ್ದರಾಮಯ್ಯನವರು, ಜೊತೆಗೆ ಕಾಂಗ್ರೆಸ್ ಸಹ. ಯಾಕಂದರೆ ಕಾಂಗ್ರೆಸ್ಸಿಗೆ ಆಲ್ರೆಡಿ ಗೊತ್ತಿದ್ದಂಥದ್ದು ನಿಮಗೆ ಆರೋಪಗಳು ಅದನ್ನು ಮಾಡಿದ್ದು ನಿಮಗೆ ಗೊತ್ತವ. ಹಿಂದೆ ಅದು ರೈತ ವಿರೋಧಿ ಇತ್ತು ಅನ್ನುವಂಥದ್ದಾಗಿರ್ಬೋದು, ಅಥವಾ ಈ ಮೀಸಲಾತಿ ವಿರೋಧಿ ಆಗಿತ್ತು, ಅವ್ರು ಕೊಟ್ಟಿರ್ಬೋದು, ಅದರಲ್ಲಿ ವಿರೋಧ ಮಾಡಿದ್ರು ಅನ್ನುವಂಥದ್ದಾಗಿರ್ಬೋದು, ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು, ಅನೇಕ ಆರೋಪಗಳು. ಒಂದೇ ಕುಟುಂಬದವ್ರು ಇರ್ತಾರೆ, ಪರಿವಾರವಾದಿಗಳು, ಹಾಗೆ ಹೀಗೆ ಮತ್ತಿದ್ದು ಖರೆ, ನಾವೆಲ್ಲ ಸುಳ್ಳಿನಲ್ಲ. ಹೀಗಾಗಿ ಹಿಂದಿನ ಕಾಂಗ್ರೆಸ್ ಆ ಇಂದಿರಾ ಕಾಂಗ್ರೆಸ್ ಭಾಳಷ್ಟು ತನ್ನ ಒಂದು ಇಮೇಜನ್ನು ಕೆಡಿಸ್ಕೊಂಡಿತ್ತು. ಆದರೆ ಇವತ್ತು ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಅಂತ ಇರಬೇಕಾದ್ರೆ ನೀವು ಇವತ್ತು ತನ್ನದೇ ಅಂತ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕತ್ತದ. ಅದರಲ್ಲೂ ರೈತರ ಒಂದು ಮೂಮೆಂಟ್ ದೊಡ್ಡದಾಗುತ್ತಿತ್ತು. ದೇವನಹಳ್ಳಿಯ ಈ ರೈತರ ಮೂಮೆಂಟ ನಿಧಾನಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ಥಾನವನ್ನು ಪಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿತ್ತು. ಪ್ರಕಾಶ್ ರಾಜ್ ಅಂಥವ್ರಾಗಿರ್ಬೋದು, ಮುಂದೆ ಹಿರೇಮಠದಂಥವ್ರಾಗಿರ್ಬೋದು, ರಾಷ್ಟ್ರೀಯ ಮಟ್ಟದ ಈ ಕಿಸಾನ್